ಕುದುರೆಮುಖದ ಪೀಕ್ನಲ್ಲಿರೋ ಈ ರಹಸ್ಯ ಬ್ರಿಟಿಷ್ ಬಂಗಲೆನ ನೋಡಿದಿರಾ? ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ. ಈ ರಹಸ್ಯ ಬಂಗಲೆಯ ಅದ್ಭುತ ಅನ್ವೇಷಣೆ ನಿಮ್ಮ ಕಣ್ಮುಂದೆ. ಸ್ನೇಹಿತರೆ, ನಾವು ಆಲ್ಮೋಸ್ಟ್ ಇವಾಗ ಇನ್ನೊಂದು 2 ಕಿಲೋಮೀಟರ್ಸ್ ಅಷ್ಟೇ ಪೆಂಡಿಂಗ್ ಉಳಿದಿದ್ದೀವಿ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡೋದಕ್ಕೆ, ಪೀಕ್ ಹೋಗೋದಕ್ಕೆ. ನಾವು ಒಂದು 8:30ಗೆ ಸ್ಟಾರ್ಟ್ ಮಾಡಿದ್ವಿ. ಈಗಾಗಲೇ ಒಂದು 11 o'clock ಮುಟ್ಟಿದ್ದೀವಿ ಈ ಪ್ಲೇಸ್ಗೆ ಎಕ್ಸಾಕ್ಟಾಗಿ. ಇವಾಗ ಕಾಣ್ಬೋದು ಅಲ್ಲಿ ಒಂಟಿ ಮರ. ನಾವು ಆಗಲೇ ಸ್ವಲ್ಪ ಫೋಟೋಶೂಟ್ ಎಲ್ಲ ಒಂದು ಸ್ವಲ್ಪ ಹೊತ್ತು ಮಾಡಿದ್ವಿ. ಈ ಪ್ಲೇಸ್ ಕಾಣ್ತಾ ಇದೆ ನೋಡಿ, ಅಲ್ಲಿ ನಿಮಗೆ ಕ್ಲೌಡ್ ಮತ್ತು ಫಾಗ್ ಎಲ್ಲ ಬರ್ತಾ ಇದೆಯಲ್ಲ, ಅದೇ ನೇತ್ರಾವತಿ ಪೀಕು. ಆ ಹೈಯೆಸ್ಟ್ ಪೀಕ್ ಇದೆಯಲ್ಲ, ಅದು ಮೂಲ ಪರ್ವತ ಅಂತ ಏನೋ ಹೇಳಿದ್ರು, ನನಗೂ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಏನಂತ. ಇಲ್ಲಿ ಯಾರೋ ಲೋಕಲ್ ಗೈಡ್ ಹೇಳಿದ್ರು. ಇಲ್ಲಿ ನೋಡಿ ಯಾವ ಥರ ಕಾಣ್ತಾ ಇದೆ ಅಂದರೆ ನಿಮಗೆ ವ್ಯೂ ಈ ವೆಲ್ವೆಟ್ ಗ್ರೀನ್ ವೆಲ್ವೆಟ್ ಇದ್ರ ಥರ ಕಾಣ್ತಾ ಇದೆ. ಒಂದು ಅದ್ಭುತವಾಗಿದೆ. ಸ್ವಿಟ್ಜರ್ಲ್ಯಾಂಡ್ ಎಲ್ಲ ಏನು ನಮ್ಮ ಕರ್ನಾಟಕದಲ್ಲೇ ಫಸ್ಟು ಎಂತೆಂಥ ಪ್ಲೇಸ್ಗಳಿದೆ. ಟೂರಿಸಮ್ ಅವರು ಒಂದು ಕಟ್ಟುನಿಟ್ಟಾಗಿ ಒಂದು ರೂಲ್ಸ್ ಎಲ್ಲ ಇದು ಮಾಡಿ ಜನಗಳಿಗೂ ಎಲ್ಲ ಥರ ಜನರು ಬಂದು ಸವಿಬೇಕು ಈ ಪ್ರಕೃತಿ ಸೊಬಗನ್ನು. ಹಂಗೆ ಜನರು ಅಷ್ಟೇ ಇದನ್ನು ದುರುಪಯೋಗ ಪಡಿಸ್ಕೊಳ್ದೆ ಅವರು ಬದ್ಧತೆನ ಪ್ರದರ್ಶಿಸಿ ಪ್ರಕೃತಿನ ಉಳಿಸುವಂಥ ಕೆಲಸ ಮಾಡಬೇಕು. ಸ್ನೇಹಿತರೆ, ನೋಡ್ಬೋದು ಅಲ್ಲಿ ಒಂದು ಚಿಕ್ಕ ಫಾಲ್ಸ್ ಕಾಣ್ತಾ ಇದೆ. ಕುದುರೆಮುಖ ಚಾರಣ ನಮಗೊಂದು ಅವಿಸ್ಮರಣೀಯ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಹಿಂಗೆ ಕವರ್ ಆಗ್ತಾ ಇದೆ. ಈ ಕಡೆ ಮಳೆ ಮೋಡ ಇದು ಕರಿ ಮೋಡ. ಕ್ಲೌಡ್ ಎಲ್ಲ ಕವರ್ ಆಗ್ತಾ ಇದೆ. ಈ ಕಡೆ ಡೆನ್ಸ್ ಶೋಲಾ ಫಾರೆಸ್ಟ್ ನೋಡ್ಬೋದು. ಫೈನಲಿ ಕೇವಲ 1 ಕಿಲೋಮೀಟರ್ ಬಾಕಿ ಇದೆ ಅಷ್ಟೇ. ಇನ್ನೇನು ಮುಗಿತಾ ಬಂತು ಪೀಕ್. ಇನ್ನೇನು ಹತ್ತಿದ್ವಿ, ಸ್ವಲ್ಪ ದೂರ ಇದೆ. ನಾನು ನಿಮ್ಗೆ ತೋರಿಸ್ತೀವಿ ಮುಂದೆ. ಇನ್ನೊಂದು ಹೆಚ್ಚು ಕಡಿಮೆ ಒಂದು 400 ಮೀಟರ್ಸ್ ಇರ್ಬೋದು. ಫೈನಲಿ ನಾವು ಕುದುರೆಮುಖ ಪೀಕ್ ತಲುಪಿದ್ದೀವಿ. ಕರ್ನಾಟಕದ 3ನೇ ಹೈಯೆಸ್ಟ್ ಪೀಕ್ ಕುದುರೆಮುಖ ಅಂತ ನಾವು ಓದಿದ್ವಿ ಅಷ್ಟೇ. ಇವತ್ತು ನಾವು ಕಣ್ತುಂಬ್ಕೊಂತ ಇದ್ದೀವಿ. ನೋಡಿ ವ್ಯೂ ಹೆಂಗಿದೆ ಅಂತ ಅಂದರೆ ತುಂಬ ಅಲ್ಟಿಮೇಟ್ ಆಗಿದೆ. ಮೋಡ ಹೇಗೆ ಕವರ್ ಆಗ್ತಾ ಇದೆ ಅಂತಂದರೆ, ಅಲ್ಲಿ ಕೂತವ್ರಲ್ಲ ಹುಡುಗರು, ನಮ್ಮ ಹುಡುಗರು ಕವರ್ ಆಯ್ತು ಫುಲ್ಲು. ಕ್ಲೌಡ್ ಪೂರ್ತಿ ಕವರ್ ಆಗ್ತಾ ಇದೆ ಇಲ್ಲಿ. ಅಂತೂ ನಾವು ತುಂಬ ದಿನಗಳಿಂದ ಕಾಯ್ತಿದ್ದ ಮೋಸ್ಟ್ ಅವೈಟೆಡ್ ಟ್ರೆಕ್ನ ಕಂಪ್ಲೀಟ್ ಮಾಡಿದ್ದೀವಿ. ಅಲ್ಟಿಮೇಟ್ಲಿ ನಾವು ಕುದುರೆಮುಖ ಟ್ರೆಕ್ ಪೀಕಿಗೆ ಬಂದು ಈಗ ಜಸ್ಟ್ ಸ್ವಲ್ಪ ಹೊಟ್ಟೆ ಎಲ್ಲ ಹಸಿವಾಗ್ತಾ ಇತ್ತು. ಆಮೇಲೆ ತುಂಬ ಸ್ಟ್ರೈನ್ ಆಗಿ ಹೋಗಿದ್ವಲ್ಲ, ರೆಸ್ಟ್ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಈಗ ರೆಸ್ಟ್ ಮಾಡ್ತಾ ಇದ್ದಾರೆ ಇನ್ನೂ ನಮ್ಮ ಫ್ರೆಂಡ್ಸ್ ಎಲ್ಲ. ನಾವು ಹಿಂಗೆ ನಿಮ್ಗೊಂದು ಅಪ್ಡೇಟ್ ಕೊಡೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಅಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಹಿಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನೋಡಿ ಹೆಂಗೆ ಕಾಣ್ತಾ ಇದೆ, ಏನು ಕಾಣ್ತಾ ಇಲ್ಲ. ಈ ಕಡೆ ಅಂತೂ ಫುಲ್ಲು ಕ್ಲೌಡು ಮೋಡ. ಇಲ್ಲಿ ನೋಡಿ ಫುಲ್ಲು ಮೋಡ ಈ ಕಡೆ ಬರ್ತಾ ಇದೆ. ಈ ಕಡೆ ಎಲ್ಲ ಪೂರ್ತಿ ಮೋಡ ಕವರ್ ಆಗ್ತಾ ಇದೆ. ಬಟ್ ನಾವು ತುಂಬ ವರ್ಷದಿಂದ ಕುದುರೆಮುಖ ಬರೋಣ ಅನ್ಕೊಂಡು ಅಲ್ಟಿಮೇಟ್ಲಿ ಲಾಸ್ಟ್ವರೆಗೂ ಬರೋವರೆಗೂ ಯಾರಿಗೂ ಗ್ಯಾರಂಟಿ ಇರಲಿಲ್ಲ. ಬಂದಾಜಾಗ ಹೋದ್ವಿ. ಆಮೇಲಿಂದ ಲಾಸ್ಟು ಇವರು ಅಪ್ಡೇಟೇ ಬಿಟ್ಟಿರಲಿಲ್ಲ ಚಿಕ್ಕಮಗಳೂರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ. ನಾವು ಕೊನೆವರೆಗೂ ಟ್ರೈ ಮಾಡಿ ಲಾಸ್ಟ್ ದಿನ ಅಲ್ಲಿ ಟೆಂಟೂ ಹಾಕಿದ್ವಿ. ನಿಮಗೆ ವಿಡಿಯೋದಲ್ಲಿ ನೋಡಿದ್ರಲ್ಲ, ಅದು ಬಂದಾಜಲ್ಲಿ ನಾವು ಟೆಂಟ್ ಹಾಕಿದ್ದು. ಆಮೇಲೆ ನೈಟು ನನ್ನ ಫ್ರೆಂಡು ಇಲ್ಲ ಬಿಟ್ಟಿದ್ದಾನೆ, ಬುಕ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ, ಆಮೇಲೆ ಈ ಬೇರೆ ಪ್ಲ್ಯಾನ್ ಇತ್ತು, ಪ್ಲ್ಯಾನೆಲ್ಲ ಚೇಂಜ್ ಮಾಡಿಕೊಂಡು ಅಲ್ಟಿಮೇಟ್ಲಿ ಕುದುರೆಮುಖ ಟ್ರೆಕ್ನ ಮುಗಿಸಿದ್ದೀವಿ. ಗಾಯ್ಸ್ ಏನಂತ ಫ್ಲಾಟ್ ಆಗ್ಬಿಟ್ಟಿದ್ದಾರೆ ಎಲ್ಲ. ಕ್ಲೌಡ್ 360 ಡಿಗ್ರಿ ಇವಾಗ ಮುಚ್ಕೊಂಡ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ನೋಡಿ ಸುತ್ತ ಕ್ಲೌಡ್ ಆಗ್ಬಿಟ್ಟಿದೆ. ಈಗ ಸಮಯ ಈಗ 12:15. ಕೆಂಪೇಗೌಡರು ಇಲ್ಲಿ ಸೇಬ್ ತಿಂತಾ ಇದ್ದಾರೆ.
ಸ್ನೇಹಿತರೆ, ಇವಾಗ ನಿಮಗೆ ಕುದುರೆಮುಖದಲ್ಲಿ ನೋಡದೇ ಇರೋಂಥ ಕೆಲವೊಂದು ಪ್ಲೇಸ್ಗಳನ್ನ ತೋರಿಸ್ತಾ ಇದ್ದೀವಿ. ಇದು ತುಂಬ ಜನ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತೆ. ಈಗ ನಮ್ಮ ಚೆನ್ನೇಗೌಡರವರ ನೇತೃತ್ವದಲ್ಲಿ ನಾವು ಈ ಒಂದು ರೋಚಕವಾದ ಒಂದು ಅನ್ವೇಷಣೆಗೆ ಕೈಗೊಂಡಿದ್ದೀವಿ. ಕಾದು ನಿರೀಕ್ಷಿಸಿ ವೀಕ್ಷಕರೇ. ಇಲ್ಲಿ ನಮ್ಮ ಸ್ನೇಹಿತರು ಶ್ರೇಯಸ್ ಅವರು ಸ್ವಲ್ಪ ನಮ್ಗೆ ಸೆಂಟೆನ್ಸ್ ಕರೆಕ್ಷನ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮೂಲಕ. ಸ್ನೇಹಿತರೆ, ಅಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇರ್ಬೋದು ನೋಡಿ, ನಿಮಗೆ ಇಲ್ಲಿ ಝೂಮ್ ಆಗ್ತಿದೆ ನೋಡಿ. ಇಲ್ಲಿ ಇದು ಇದೆಯಲ್ಲ, ಇದು ಕಟ್ಟಡಗಳು, ಇದು ಬ್ರಿಟಿಷ್ ಟೈಮಲ್ಲಿ ಕಟ್ಟಿರೋದಂತೆ. ಮತ್ತೊಮ್ಮೆ ನೋಡ್ಕೊಳ್ಳಿ, ಒಳ್ಳೆ ಹಳೆ ಕಟ್ಟಡ, 100 ವರ್ಷದ ಇತಿಹಾಸವಾಗಿರೋ ಕಟ್ಟಡ ಇದು. ಮೇಲ್ಗಡೆ ಹಂಚಿತ್ತು ಅಂತ ಅನ್ಸುತ್ತೆ, ಎಲ್ಲ ಮುರಿದೋಗಿದೆ. ಬಟ್ ಈ ಡೋರ್ಗಳದ್ದು ನೋಡ್ಬೋದು ನೀವು, ಎಷ್ಟೆಷ್ಟು ದೊಡ್ಡ ದೊಡ್ಡ ಡೋರ್ಗೆ ಓಪನ್ ಮಾಡಿದ್ದಾರೆ ಕಿಂಡಿಗಳು. ರೆಸಾರ್ಟ್ ಆಗಿನ ರೆಸಾರ್ಟ್ ಇದು, ಆಗಿನ ಕಾಲದ ರೆಸಾರ್ಟ್ ಅಂತಾನೆ ಹೇಳ್ಬೋದು. ಬ್ರಿಟಿಷ್ ಕಟ್ತಾನೆ ಇಲ್ಲ. ಇಷ್ಟೊಂದೇ ಕಷ್ಟ ಅಲ್ಲೇ ಕೆಳಗೆ ಮಾಡ್ತಾರೆ. ಕರೆಕ್ಟ್. ಇಲ್ಲಿ ಬಂದು ಅವರು ಮಕ್ಕಳೆಲ್ಲ ಮೈನಿಂಗ್ ಏನಕ್ಕೆ ಬರ್ತಾ ಇದ್ದಂತ ವ್ಯೂ ಇದೆ ನೋಡಿ ಸ್ನೇಹಿತರೆ. ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಅಂತಂದ್ರೆ ಹೆಚ್ಚು ಕಡಿಮೆ ಇಲ್ಲಿವರೆಗೂ ಇದೆ. ಇದು ಕಾಂಪೌಂಡ್ ಎಲ್ಲ ಕಟ್ಟಿದ್ದಾರೆ, ಎಲ್ಲ ಶಿಥಿಲಗೊಂಡ್ಬಿಟ್ಟಿದೆ. ಇಲ್ಲೊಂದು ಫಾಲ್ಸ್ ಕೂಡ ಸೌಂಡ್ ಬರ್ತಾ ಇದೆ ಸ್ನೇಹಿತರೆ. ಬಟ್ ತುಂಬಾ ಕಾಡು ದಟ್ಟಾರಣ್ಯದಲ್ಲಿರೋದ್ರಿಂದ ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸ್ನೇಹಿತರೆ, ಇಲ್ಲಿ ತುಂಬಾ ಲೀಚ್ ಇರೋ ಕಾರಣ ನಾವು ಇದನ್ನ ಇಲ್ಲಿಗೆ ಮೊಟಕುಗೊಳಿಸ್ತಾ ಇದೀವಿ. ಬ್ರಿಟಿಷ್ ಬಂಗ್ಲೆ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಟ್ವಿ, ಆದರೆ ನಮ್ಮ ಚೆನ್ನೇಗೌಡರು ಇದು ಕಟ್ಟಡ ತುಂಬ ದುಸ್ಥಿತಿಲಿದೆ ಮತ್ತು ಒಳಗಡೆ ಹಾವುಗಳೆಲ್ಲ ಇದೆ ಅಂತ ಹೇಳಿ ನಮಗೆ ಬಿಡಲಿಲ್ಲ. ಮತ್ತು ನೆಗೆಟಿವ್ ಎನರ್ಜಿ ಕೂಡ ಇದೆ ಅಂತಲೂ ಕೂಡ ಹೇಳಿದ್ರು. ಅದಾದಮೇಲೆ ನಾವು ವಾಪಸ್ಸು ಕೆಳಗಡೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಟ್ರೆಕ್ಕಿಂಗ್ ಮುಗಿಸಿದ್ವಿ, ನಾವು ಬೇಸ್ ಪಾಯಿಂಟಿಗೆ ಬಂದಿದ್ದೀವಿ. ಇವಾಗ ಮಾತ್ರ ಅದ್ಭುತವಾಗಿತ್ತು. ಕುದುರೆಮುಖ ಚಾರಣ ನಮಗೆ ಭಾಳ ಇಷ್ಟ ಆಯಿತು. ನಮ್ಮ ಚೆನ್ನೇಗೌಡರವರು ನಮಗೆ ಚೆನ್ನಾಗಿ ಗೈಡ್ ಮಾಡಿದ್ರು. ಭಾಳ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನಾನು ನಿಮಗೆ ಮಿಸ್ಸಾಗಿ ಹೇಳಿದ್ದೆ, ಇದು ಅಲ್ಲೇ ಬೋರ್ಡ್ ಹಾಕಿದ್ರು. ಆ್ಯಕ್ಚುಲಿ ಸೆಕೆಂಡ್ ಹೈಯೆಸ್ಟ್ ಪಿಕ್ಕು. ನಾವು ಬಾಬಾ ಬುಡನ್ಗಿರಿ ಸೆಕೆಂಡ್ ಹೈಯೆಸ್ಟ್ ಪಿಕ್ ಅಂತ ಅಂದ್ಕೊಂಡಿದ್ವಿ. ಓವರಾಲ್ ಒಳ್ಳೆ ಎಕ್ಸ್ಪೀರಿಯೆನ್ಸು. ನಮ್ಮ ಫ್ರೆಂಡ್ಸು ತುಂಬ ವರ್ಷಗಳ ನಂತರ ಕಾಯ್ತಿದ್ದ ಒಂದು ಟ್ರೆಕ್ಕು ಅಂತೂ ಇಂತೂ ಪೂರ್ಣಗೊಳ್ತು. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ. ನಮ್ಮ ಕನ್ನಡಿಗರು ನಮ್ಮ ಚಾನಲ್ನ ಬೆಳೆಸಬೇಕು. ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.